ನಮಸ್ಕಾರ, ನಾನು ರಾಕೇಶ್ ಕೋವಿ. ಇತ್ತೀಚೆಗೆ ನಮ್ಮ ಸಮಾಜದಲ್ಲಿ ಬಹಳಷ್ಟು ಒಂದು ಬೆಳವಣಿಗೆಗಳು ನಡೀತಾ ಇದೆ. ಅದನ್ನು ನೋಡ್ತಾ ನೋಡ್ತಾ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಅಥವಾ ಏನೋ ಒಂಥರ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ. ಕಾರಣ ಎಷ್ಟೇ, ನಾವು ಯಾವುದೇ ಪಕ್ಷ, ಯಾವುದೇ ಪಾರ್ಟಿ ಅಥವಾ ಯಾವುದೇ ಸಂಸ್ಥೆ, ಯಾವುದೇ ಸಂಘ, ಯಾವುದಕ್ಕೂ ಒಂದು ಸದಸ್ಯರಾಗಿರ್ಬೋದು, ಅದ್ರ ಫಾಲೋವರ್ ಆಗಿರ್ಬೋದು, ಇನ್ನೊಂದು ಮತ್ತೊಂದು ಏನೋ ಆಗಿರ್ಬೋದು. ಬಟ್ ವಿಚಾರ ಏನಪ್ಪಾ ಅಂದ್ರೆ, ನಾವು ಇತ್ತೀಚೆಗೆ ಪ್ರತಿದಿನ ಬೆಳಕರಿದ್ರೆ ಒಂದೊಂದು ಹೋರಾಟಗಳನ್ನ ಕೇಳ್ತಾ ಇದೀವಿ. ಇಲ್ಲಿ ಒಂದು ನಮ್ಮ ಶರಾವತಿ ಪಂಪ್ ಸ್ಟೋರೇಜ್ ಒಂದು ಹೋರಾಟ ಆಯ್ತು, ಬೇಸೂರು ಅಣು ವಿದ್ಯುತ್ ಸ್ಥಾವರಕ್ಕೊಂದು ವಿರೋಧ ಆಯ್ತು, ಈಗ ಮೆಸ್ಕಾಂದೊಂದು ವಿರೋಧ ಆಗ್ತಾ ಇದೆ, ಖಾಸಗೀಕರಣದ್ದು. ಬೆಂಗಳೂರು ಕಡೆ ನೋಡಿದ್ರೆ ಇನ್ನ ಬಿಡದಿ ಟೌನ್ಶಿಪ್ ಬಗ್ಗೆ ಒಂದು ಹೋರಾಟ ಆಗ್ತಾ ಇದೆ. ಈ ಹೋರಾಟ 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 ಅಂತ ದಿನ ಕೇಳ್ತಾ ಇದ್ರೆ ಇನ್ನು ನನಗೆ ಒಂದೇ ಒಂದು ವಿಷಯ ಅನಿಸ್ತಾ ಇರೋದು ಏನಪ್ಪಾ ಅಂದ್ರೆ, ನಾವು ಎಲ್ಲಿದ್ದೀವಿ? ಏನ್ ಬ್ರಿಟಿಷರು ನಮ್ಮನ್ನ ಆಳ್ತಾ ಇದ್ದಾರ, ಅಥವಾ ನಮ್ದೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವಿದೀವ? ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ವ್ಯವಸ್ಥೆನಲ್ಲಿ ನಾವು ಹೋರಾಟ ಮಾಡ್ತಿರೋದು ಯಾರ ವಿರುದ್ಧ ಅಂತ ನನಗೇನೆ ಅರ್ಥ ಆಗ್ತಾ ಇಲ್ಲ. ಈ ಸಾಮಾನ್ಯ ವಿಚಾರ ಏನಪ್ಪಾ ಅಂದ್ರೆ, ನಾವೇ ಮತ ಹಾಕಿ, ನಾವೇ ಆಯ್ಕೆ ಮಾಡಿ, ನಾವೇ ನಮ್ಮ ಆಡಳಿತ ವ್ಯವಸ್ಥೆನ ಇಂಥವ್ರು ಉತ್ತಮರು ಅಂತ ನಾವು ಚುಕ್ಕಾಣಿ ಕೊಟ್ಟು ಕಳಿಸಿದೀವಿ. ಬಹಳಷ್ಟು ಸಮಯದಲ್ಲಿ ನಾವು ಕೂಡ ಕೆಲವೊಂದು ರಾಷ್ಟ್ರೀಯ ಪಕ್ಷಗಳಿಗಿರ್ಬೋದು ಅಥವಾ ವ್ಯಕ್ತಿ ಓರಿಯೆಂಟೆಡ್ ಆಗಿರ್ಬೋದು, ನಾವು ಕೂಡ ಕೆಲಸ ಮಾಡಿದೀವಿ, ಅವರಿಗೋಸ್ಕರ ಮತಯಾಚನೆ ಮಾಡಿ ಅದೆಲ್ಲ ಮಾಡಿದೀವಿ ಬಿಡಿ, ಅದೇ ಸೆಕೆಂಡರಿ ವಿಚಾರ. ಬಟ್ ಇವಾಗ ಅನಿಸ್ತಿರೋ ಒಂದು ವಿಚಾರ ಅಂದ್ರೆ, ಇವಾಗಿನ ಕಾಲಮಾನ ಬದಲಾಗ್ತಾ ಇದೆ. ಬಟ್ ವ್ಯವಸ್ಥೆನಲ್ಲಿ ಪ್ರತಿಯೊಂದನ್ನು ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಒಂದು ಪ್ರಶ್ನೆ ಮಾಡೋ ಮನಸ್ಥಿತಿ ಬರ್ತಾ ಇದೆ. ಅದು ಯುವ ಜನತೆ ಅಂತ ತುಂಬಾ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಹಾಗಿರುವಾಗ ನಮ್ಮ ವ್ಯವಸ್ಥೆಯಲ್ಲಿ ಚಿಕ್ಕ ಪುಟ್ಟ ಒಂದು ಬದಲಾವಣೆಗಳಾಗ್ಬೇಕಲ್ವಾ? ನನ್ನ ಪ್ರಕಾರ ಮೊದಲನೇ ಅನಿಸ್ತಿರೋದು, ನಾವೇ ಎಲೆಕ್ಟ್ ಮಾಡಿದೀವಿ ಅಂದ್ಮೇಲೆ ಆ ವ್ಯವಸ್ಥೆ ನಮಗೆ ಅನುಕೂಲ ಆಗಂಗೆ ಅಥವಾ ನಮ್ಮನ್ನ ಕೇಳ್ಬಿಟ್ಟು ಒಂದು ನಡೆಯುವಂತ ಇರಬೇಕು. ಅವ್ರು ನಡೀಲಿಲ್ವಾ, ಅವ್ರನ್ನ ರೈಟ್ ಟು ರಿಕಾಲ್ ಅಂತ ಏನ್ ನಾವು ಇತ್ತೀಚೆಗೆ ಹೇಳ್ತಾ ಇದೀವಿ, ಅದೊಂದು ವ್ಯವಸ್ಥೆಯನ್ನು ಪ್ರಮುಖವಾಗಿ ಬರಬೇಕು ಅನ್ಸುತ್ತೆ. ಎರಡನೇದಾಗಿ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೀತಾ ಇದೆ ವ್ಯವಸ್ಥೆ ಅಂದ್ಮೇಲೆ ಪ್ರಜೆಗಳದೊಂದು ಅಭಿಪ್ರಾಯ ತಗೊಂಡಾದ್ರೂ ನಡೆಸ್ಬೇಕಲ್ವಾ? ಆ ವ್ಯವಸ್ಥೆ ಮೊದಲು ನಮ್ಮಲ್ಲಿ ಆಗ್ಬೇಕು. ನಮ್ಮ ರಾಷ್ಟ್ರೀಯ ಪಕ್ಷಗಳಲ್ಲಿ ಅಥವಾ ಪ್ರಾದೇಶಿಕ ಪಕ್ಷಗಳಲ್ಲಿ ಅಥವಾ ಯಾವುದೇ ಒಂದು ನಾವಿದರ ಆಡಳಿತ ಚುಕ್ಕಾಣಿ ಹಿಡಿತೀವಿ ಅಂತ ನಡೆಸ್ತೀವಿ ಅಂತ ಬರ್ತೀವಿ ಅನ್ನೋರ ಹತ್ರ ಕೇಳ್ತಿರೋದು ಇಷ್ಟೇನೆ. ಹಾಗೂ ಎಲ್ಲಾ ಪಕ್ಷಗಳು, ಎಲ್ಲಾ ಪ್ರತಿನಿಧಿಗಳು, ಎಲ್ಲಾ ಕಾರ್ಯಕರ್ತರು ಕೇಳ್ತಿರೋದು ಇಷ್ಟೇನೆ. ಇದ್ರಲ್ಲಿ ಆಗ್ಬೇಕಾಗಿರೋ ಬದಲಾವಣೆ, ಜನರಿಂದ ಆಯ್ಕೆಯಾದ ಸರ್ಕಾರಗಳು ಜನರ ಅಭಿಪ್ರಾಯಕ್ಕೆ ಬೆಲೆ ಕೊಟ್ಟು ಅದರಿಂದ ಒಂದು ಪೋಲಿಂಗ್ ಏನೋ ಒಂದು ಮಾಡಿ ಅದನ್ನ ನಾವು ಇಲ್ಲಿ ಮುನ್ನೆಲೆಗೆ ತರಬೇಕಾಗತ್ತೆ. ಇವನ್ ನಾವು ಇತ್ತೀಚೆಗೆ ಜಾಸ್ತಿ ಕೇಳ್ಪಡ್ತಿರೋದು ತಮಿಳುನಾಡಿನ TVK ವಿಜಯ್ ಅವರ ನಂತರ ಕರ್ನಾಟಕದಲ್ಲಿ ಪ್ರಜಾಕೀಯದ ಕಾನ್ಸೆಪ್ಟ್ಗಳು. ಇವನ್ ಪ್ರಜಾಕೀಯನೇ ಅದನ್ನ ಫಾಲೋ ಮಾಡ್ಬೇಕಂತಿಲ್ಲ. ಕಾಲಮಾನ ಬದಲಾಗ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, KRS ಇರ್ಬೋದು, ಯಾರಾದ್ರೂ ಕೂಡ ಇದನ್ನ ಫಾಲೋ ಅಪ್ ಮಾಡಿದ್ರೆ, ಈಗಿನ ಜನರೇಷನ್ಗೆ ತಕ್ಕಂಗೆ ಅಪ್ಡೇಟ್ ಆದ್ರೆ, ಮುಂದಿನ ಸಮಾಜಕ್ಕೆ ಒಂದು ಕೊನೆ ಪಕ್ಷ ಒಂದು ಅತ್ಯುತ್ತಮ ಶಿಕ್ಷಣ, ಒಂದು ಅತ್ಯುತ್ತಮ ಆರೋಗ್ಯ ವ್ಯವಸ್ಥೆ ಕೊಡಕ್ಕೊಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ.